ಹುಚ್ಚರಿಗೆ ಅದು ಉತ್ತರ ಕೊಡಲ್ಲ ಸರ್, ಅಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡಲ್ಲ. ಹುಚ್ಚರಿಗೆ ಮಾತಾಡ್ತಾರಲ್ಲ ಅವ್ರಿಗೆ ಪ್ರತಿಕ್ರಿಯೆ ಕೊಡಲ್ಲ. ಬಾಗಲಕೋಟದ ವಿಷಯ ನಾವು ಇನ್ನೂ ವಿಷಯ ಗ್ರಹಣ ಮಾಡ್ತಾ ಇದ್ದೀವಿ. ವಿಷಯ ಗ್ರಹಣ ಮಾಡಿ ನಿಮ್ಮ ಎದುರಿಗೆ ಅದೆಲ್ಲ ಹೇಳ್ತೀವಿ. ಆಮೇಲೆ ಕೆಲವೊಂದು ಕಡೆ ಕಾಂಗ್ರೆಸ್ ಗೌರ್ಮೆಂಟ್ ಅದನ್ನ ಇನ್ನೂ ನಿಮ್ಮ ಕಡೆ ಇದು ಮಾಡಿದೆ ಅಲ್ಲ, ನೀವು ಇದನ್ನ ಇಟ್ಟು ಜಲ್ದಿ ವಿಷಯ ಗ್ರಹಣ ಮಾಡಿದ್ರಿ. ಬಾಗಲಕೋಟದ ಅಷ್ಟೇ ಲೇಟ್ ನಿಮ್ಗೆ ವಿಷಯ ಗ್ರಹಣ ಮಾಡಕ್ಕೆ ಅಲ್ಲಲ್ರಿ, ಅಲ್ಲಿ ಅದಾರ ನಾಯಕರು ಅದಾರ, ಸರ್ಕಾರ ಇದೆ ನೋಡ್ರಿ. ಅಲ್ಲೆಲ್ಲ ಪರಶುರಾಮ್ ಅವ್ರ ಅಲ್ಲಿ ನಮ್ಮದು ಸರ್ಕಾರ ಇದೆ, ಸರ್ಕಾರ ಕ್ರಮ ತಗೊಳ್ತಾ ಇದೆ. ಅಲ್ಲಿ IGP ಬಂದಿದ್ದಾರೆ 5 ಜನ, ಅಲ್ಲಿ SP ಬದಲಾಯಿಸಿದ್ದಾರೆ, ಹೊಸ SP ಬಂದಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ ಅವರು. ಅದರೊಳಗೆ ನಾವು ನಡು ಮೂಗು ತೋರಿಸಿ ಮಾತಾಡೋದು ಸರಿ ಇರುವುದಿಲ್ಲ. ಅಂಥ ವಿಷಯದಲ್ಲಿ ಎನ್ಕ್ವೈರಿ ನಡೆದಿದೆ. ಆ ಘಟನೆ ಬಗ್ಗೆ ಎನ್ಕ್ವೈರಿ ನಡೆದಾಗ ನಾವು ನಡು ಮಾತಾಡೋದು ಸರಿ ಅಲ್ಲ. ತಪ್ಪು ಮಾಡಿದವ್ರನ್ನ ಅರೆಸ್ಟ್ ಮಾಡ್ಯಾರ. ಅದೇ ಘಟನೆ ನೋಡ್ರಿ, ಯಾರು ಮಾಡಿದ್ರು ತಪ್ಪೇ. ಈಗ ಘಟನೆ ನಾವಿನ್ನ ಕೇಳ್ತಾ ಇದ್ದೀವಿ, ಇವರು ಮುಸ್ಲಿಮರ ಕಲ್ಲು ಹೊಡೆದ್ರು ತಪ್ಪ, ಮುಸ್ಲಿಮೇತರರು ಕಲ್ಲು ಹೊಡೆದ್ರು ತಪ್ಪ, ಸಂಘ ಪರಿವಾರದವ್ರ ಕಲ್ಲು ಹೊಡೆದ್ರು ತಪ್ಪ. ಒಂದು ಏನಂದ್ರೆ ನಮಗೆ ಮೇಲ್ನೋಟಕ್ಕೆ ಏನು ಅನಿಸ್ತದ, ಅಲ್ಲಿ ಉಪಚುನಾವಣೆ ಬಂದಿದೆ, ಸಂಘ ಪರಿವಾರದವ್ರಿಗೆ BJPಯವರಿಗೆ ಒಂದು ಉಪಾಧ್ಯಕ್ಷ ಒಂದು ಏನಾರು ಗದ್ದಲ ಎಬ್ಬಿಸೋದು ಅವಶ್ಯಕತೆ ಇದೆ. ಅವರು ಇದನ್ನೇ ಒಂದು ದೊಡ್ಡ ಒಂದು ಇಟ್ಕೊಂಡು ಗದ್ದಲ ಎಬ್ಬಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಚುನಾವಣೆಗೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ. 100% ಅದೇ ಇಲೆಕ್ಷನ್, 100% ಅದೇ ಇದೆ. ಅದರೊಳಗೇನಿದೆ ಅವ್ರಿಗೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ನಾವೆಲ್ಲ ಉತ್ತರ ಕೊಡಂಗಿಲ್ಲ. ಯಾಕಂದ್ರೆ ಅವು 30 ವರ್ಷ ಹಿಡಿದು ನೋಡ್ತಾ ಇದ್ದೀವಿ ಅಲ್ಲ. ಇವರು ಆ ಭಾಷೆ ಬಿಟ್ಟು ಮತ್ತೊಂದು ಒಳ್ಳೆ ಭಾಷೆ, ದೇಶದ ಒಳ್ಳೆ ಸಂಸ್ಕೃತಿ ಭಾಷೆ, ದೇಶ ಕಟ್ಟು ವಿಚಾರಗಳು, ದೇಶದ ಅಭಿವೃದ್ಧಿ ವಿಚಾರಗಳು ಅವ್ರಿಗೇನು ಗೊತ್ತಿಲ್ಲ. ಬರೀ ಹಿಂದೂ ಮುಸ್ಲಿಂ ಒಡಿ ಬಡಿ ಕಿಡಿ ಇದೆ. ನಮ್ದು ಆ ಸಂಸ್ಕೃತಿ ಅಲ್ಲ. ಕಾನೂನು ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಕಾನೂನು ಇದೆ, ನ್ಯಾಯಾಲಯಗಳಿದ್ದಾವೆ, ಅವು ಕೆಲಸ ಮಾಡ್ತಾರೆ. ಕೈಗೆತ್ಕೊಳ್ಳುವಂಥ ಕೆಲಸ. ಅವ್ರ ಅಧ್ಯಕ್ಷರಲ್ಲ, ನಾಗೇಂದ್ರ ಅವರು MLA. ಅರೆಸ್ಟ್ ಆಗಿಲ್ಲ ಅವರು, ಲೋಕಾಯುಕ್ತ ಅರೆಸ್ಟ್ ಮಾಡಿಲ್ಲ ಅವ್ರಿಗೆ. ನಾವು ಹೇಳಿದ್ದು ಲೋಕಾಯುಕ್ತ ಅರೆಸ್ಟ್ ಬಗ್ಗೆ ಹೇಳಿವ ಅಷ್ಟೇ. ಅದೇ BJP ಆರೋಪ ಮಾಡಿದ್ದಕ್ಕ ಇಲ್ಲ, ಇದು ರೆಡ್ ಹ್ಯಾಂಡ್ ಶಿಕ್ಕಾರ. ಅದು ಬರೀ ಆರೋಪ, ಸುಳ್ಳು ಆರೋಪ ಅದು. ಇದು ರೆಡ್ ಹ್ಯಾಂಡ್ ಶಿಕ್ಕಾರ ಇಲ್ಲ ರೀ, ಇದು ರೆಡ್ ಹ್ಯಾಂಡ್ ಶಿಕ್ಕಾರ. ಹಣ ಡ್ರಾ ಮಾಡಿರ ಅಧಿಕಾರಿಗಳು ಮಾಡ್ಯಾರದು, ಹಣ ಡ್ರಾ. ಇವರು ನಾಗೇಂದ್ರ ಅವರು ಸ್ವತಃ ಯಾವುದೇ ಇದ್ರೊಳಗೆ ಭಾಗಿ ಇಲ್ಲ. ನಾಗೇಂದ್ರ ಅವರು ಮಂತ್ರಿ ಇದ್ರ ಇಲಾಖೆದ ಅಷ್ಟೇ. ಅಧಿಕಾರ ಬ್ಯಾಂಕ್ ಮ್ಯಾನೇಜರ್ ಟ್ರಾನ್ಸ್ಫರ್ ಮಾಡ್ತಾನೆ ರೀ, ಮಂತ್ರಿ ಮಾಡ್ತಾನೆ. ಏನು ಟ್ರಾನ್ಸ್ಫರ್ ಅಕೌಂಟ್ದಿಂದ? ಬ್ಯಾಂಕ್ ಮ್ಯಾನೇಜರ್ಗಳು ಮಾಡಿದ್ದ ಹಗರಣವಲ್ಲ. ಹೌದು, ಮಂತ್ರಿ ಜವಾಬ್ದಾರಿ ಹೊತ್ತು, ಆ ಇಲಾಖೆ ಜವಾಬ್ದಾರಿ ಹೊತ್ತು ಮಂತ್ರಿ ರಾಜೀನಾಮೆ ಕೊಡಿಸಿದ್ರು. ಮುಖ್ಯಮಂತ್ರಿ ಕರ್ತವ್ಯ ಅದು. ತನಿಖೆ ನಡೀತಾ ಇದೆ ಅದು. ಮತ್ತೇನು ಕೇಳೋದು ಗಾಂಧಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಭಾಳ ಅಂತರ ಇದೆ. ಮಹಿಳಾ ಸಂಸದರು ನರೇಂದ್ರ ಮೋದಿ ಅವರು ಕುರ್ಚಿ ಕಡೆ ಹೋದ್ರು ಅಂತ ತಿಳ್ಕೊಂಡು ಅವ್ರನ್ನ ಸಂಸದಕ್ಕೆ ಬರಲಿಲ್ಲ, ಉತ್ತರ ಕೊಡಲಿಲ್ಲ. ಹೆದರಿ ರಾಹುಲ್ ಗಾಂಧಿ ಅವ್ರಿಗೇನು ಹೆದರಿಕಿಲ್ಲ, ಯಾರು ಗುಂಡು ಇಡ್ತೀವಿ ಅಂದ್ರೆ ಹೆದರಿಕಿಲ್ಲ, ಏನಿದ್ದು ಹೆದರಿಕಿಲ್ಲ. ಅದ್ರ ಬಗ್ಗೆ ನಾವೇನು ಮಾತಾಡೋ ಅವಶ್ಯಕತೆ ಇಲ್ಲ. ಅವ್ರ ಸ್ವಂತಕ್ಕೆ ಧೈರ್ಯವಾನರಿದ್ದಾರೆ. ಇಲ್ಲ, ಯಾರೊಬ್ರು ಹೇಳ್ತಾರೆ ಅಂತ ತಿಳ್ಕೊಂಡು ಅದನ್ನು ಭಾಳ ಸೀರಿಯಸ್ ತಗೊಳ್ಳಲ್ಲ ಅವರು. ಇವರೆಷ್ಟು ಬರೀ ಹೆಣ್ಮಕ್ಳ ಕಡೆ ಹೋದ್ರು ಸಂಸದರು ತಿಳ್ಕೊಂಡು ಬಿರ್ಲಾ ಹೇಳ್ತಾರೆ ಇವರಿಗೆ ಕೊಲೆ ಮಾಡಕ್ಕೆ ಬಂದಿದ್ರು ಅಂತ ಹೇಳ್ತಾರೆ. ಎಂತೆಂಥ ನಾಚಿಕೆಗೇಡಿನ ವಿಷಯಗಳು ಇವೆಲ್ಲ. ಇವು ಚರ್ಚೆ ಮಾಡೋಕ್ಕೆ ಆಗಲ್ಲ ಸಾರ್ವಜನಿಕರು. ಅಂಥ ಕೀಳು ಮಟ್ಟದ ಇವೆಲ್ಲ ವಿಷಯಗಳು. ದೇಶಕ್ಕಾಗಿ ಇಬ್ಬರು ಪ್ರಾಣ ಕೊಟ್ಟರು. ಅವರ ಹೆದರ ಮಂದಿ ಅವ್ರ ಕುಟುಂಬನೇ ಪೂರಾ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅವ್ರು ಯಾರೋ ಒಬ್ರು ಬಿರ್ಲಾನ ಚೀಲ ಗುಂಡು ಹಾಕ್ತೀನಿ ಅಂದ್ಕೊಳ್ಳಿ ಹೆದರ್ತಾರೆ ಅವರು. ಅವ್ರು ಹಿಡಿ ಅದಾರ ಅವರು ಎಲ್ಲದಕ್ಕೆ. ಒಬ್ಬ PM ಸಂಸದೊಳಗೆ ಎದುರಿಸಲಿಕ್ಕೆ ಆಗಲಾರ್ದೆ ಆ ಹೆಣ್ಮಕ್ಳ ಹೆಸರು ಹೇಳಿ ಓಂ ಬಿರ್ಲಾ ಆದೇಶ ಮಾಡ್ತಾರೆ, ಬರಬೇಡ ನಾನೇ ಹೇಳಿನಿ ಅಂತ ಹೇಳ್ತಾರೆ. ಎಂಥ ಸರ್ಕಾರ ಇಟ್ಕೊಂಡು ಇಷ್ಟೆಲ್ಲ ಇಟ್ಕೊಂಡು ಒಬ್ಬ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗಿತ್ತು ಇಷ್ಟೊತ್ತಲೇ. ಮಾನ ಮರ್ಯಾದಿದ್ರ ಸಂಸದಕ್ಕೆ ಬರೋಕ್ಕಾಗಲ್ಲ ಅಂಥೇಳಿ ಸಂರಕ್ಷಣೆ ಇಲ್ಲ ಪ್ರಧಾನಮಂತ್ರಿಗೆ ಸಂರಕ್ಷಣೆ ಇಲ್ಲ ಅಂದರೆ ಈ ದೇಶದ ಜನತೆಗೆ ಹೆಂಗೆ ಸಂರಕ್ಷಣೆ ಇರ್ತದೆ ಹೇಳಿ? 2 ದಿವಸದ ಹಿಂದೆ ಶಿರಟ್ಟಿಯ BJP ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಅವರು 11 ಲಕ್ಷ ರೂಪಾಯಿಗಳಿಗೆ ವ್ಯವಹಾರ ಕುದುರಿಸಿ 5 ಲಕ್ಷ ರೂಪಾಯಿ ನಗದು ಸ್ವೀಕರಿಸುವಾಗ ಕರ್ನಾಟಕ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅವರು ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಅವರು BJPಯ ಶಾಸಕರು. ಇವರು ಈಗಾಗಲೇ ಕೆಲವು ಹಗರಣ ಸರ್ಕಾರಿ ಡಾಕ್ಟರ್ ನೌಕರಿ ಮಾಡುವಾಗ ಸರ್ಕಾರಿ ವೈದ್ಯರಿದ್ದಾಗ
ಹಗರಣಗಳಲ್ಲಿದ್ದರು ಅವರು. ಅಷ್ಟು ಹಗರಣಗಳಲ್ಲಿದ್ದರೂ ಸಹಿತ ನಾವು ಭಾಳ ಪ್ರಾಮಾಣಿಕರಂತ ಹೇಳ್ಕೊಳ್ಳೋಂಥ ಬಿ ಜೆ ಪಿಯವರು ಅವರಿಗೆ ಕರೆದು ಟಿಕೆಟ್ ಕೊಟ್ಟು ಬಿ ಜೆ ಪಿ ಟಿಕೆಟ್ ಕೊಟ್ಟು ಶಿರಟ್ಟಿಯಿಂದ ಶಾಸಕರನ್ನಾಗಿ ಆರಿಸಿದ್ದಾರೆ. ಇದು ಭ್ರಷ್ಟಾಚಾರದ ಒಂದು ಮುಖವಾಡ. ಇನ್ನು ಈ ಬಿ ಜೆ ಪಿಯವರು ಇವರೊಬ್ಬರೇ ಏನು ಮೊದಲಿಗರಲ್ಲ. ಹಿಂದೆ KGF ದ ಬಿ ಜೆ ಪಿ ಶಾಸಕರಾದಂಥ ವೈ ಸಂಪಂಗಿ ಅವರು ಸುಮಾರು 11 ಲಕ್ಷಗಳ ವ್ಯವಹಾರದಾಗ ಅವರು ರೆಡ್ ಹ್ಯಾಂಡಾಗಿ ಸಿಕ್ಕು ಅವರು ಅರೆಸ್ಟ್ ಆಗಿ ಅವರು ಜೈಲು ಪಾಲಾಗಿದ್ದರು. ಆ ನಂತರ ಚನ್ನಗಿರಿ ಶಾಸಕರಾದಂಥ ಮಾಡಾಳು ವಿರೂಪಾಕ್ಷಪ್ಪನವರು ಕರ್ನಾಟಕ ರಾಜ್ಯ ಸಾಬೂನು ಮತ್ತು ಮಾರ್ಜಕ ಕಾರ್ಖಾನೆ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಕಚೇರಿಯಲ್ಲಿನೇ 40 ಲಕ್ಷ ರೂಪಾಯಿಗಳು ಲಂಚ ಸ್ವೀಕಾರ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಪೊಲೀಸರ ಕೈ ಸಿಗಾಕೊಂಡ್ರು. ಕಚೇರಿಯಲ್ಲಿ 1,60,00,000 ರೂಪಾಯಿ ನಗದು ಸಿಕ್ಕು. ಅವ್ರ ಮನೆಯಲ್ಲಿ 6 ಕೋಟಿ ರೂಪಾಯಿ ನಗದು ಹಣ ಸಿಕ್ತು. ಅವರು ಜೈಲು ಪಾಲಾದರು. ಆದರೂ ಸಹಿತ ಬಿ ಜೆ ಪಿಯವರು ನಾವು ಪ್ರಾಮಾಣಿಕರು, ಸತ್ಯ ಹರಿಶ್ಚಂದ್ರನ ಉದರದಿಂದ ಉದುರಿದವರು ಅಂತ ಹೇಳ್ಕೊಳ್ತಾ ತಿರುಗಾಡ್ತಾರೆ. ಯಾರ್ಯಾರು ಈ ದೇಶದಲ್ಲಿ ಕಡು ಭ್ರಷ್ಟರು, ಅತ್ಯಂತ ಭ್ರಷ್ಟದಾರ ಅವರೆಲ್ಲರನ್ನ ಬಿ ಜೆ ಪಿ ತನ್ನ ತೆಕ್ಕೆಗೆ ತಗೊಂಡು ಅವರನ್ನು ವಾಷಿಂಗ್ ಮಷಿನ್ನಲ್ಲಿ ಹಾಕಿ ತೊಳೆದಿದ್ದಾರೆ. ಇತ್ತೀಚೆಗೆ ನಿಧನರಾದಂಥ ದಿವಂಗತ ಅಜಿತ್ ಪವಾರ್ ಅವರು 70,000 ಕೋಟಿ ಹಗರಣದಾಗ ಸಿಗಾಕೊಂಡಿದ್ರು. ಅಂಥವ್ರಿಗೆ ತೊಗೊಂಡು ಇವರು ಉಪಮುಖ್ಯಮಂತ್ರಿ ಮಾಡಿದ್ರು. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರನಂಥ ಒಬ್ಬ ವ್ಯಕ್ತಿ ಕೋಟಿ ರೂಪಾಯಿಗಳನ್ನು ಭ್ರಷ್ಟಾಚಾರ ಸಿಗಾಕೊಂಡಾಗ ಅವರಿಗೂ ತೊಗೊಂಡ್ರು. ಇಂಥವು ಸಾವಿರಾರು ಉದಾಹರಣೆಗಳಿದ್ದಾವೆ. ಹಿಂದೆ ಬಿ ಜೆ ಪಿ ಅಧ್ಯಕ್ಷ ಆಗಿದ್ದರೊಬ್ಬರು ಬಂಗಾರು ಲಕ್ಷ್ಮಣ್ ಅಂತ, ಅವರು ಲಂಚದ ವಿಷಯದಲ್ಲಿ ದಿಲ್ಲಿಯಲ್ಲಿ ಅರೆಸ್ಟ್ ಆಗಿದ್ದರು. ಅವರು ರೆಡ್ ಹ್ಯಾಂಡಾಗೆ ಸಿಕ್ಕಿದ್ರು. ಇದು ಭ್ರಷ್ಟಾಚಾರನೇ. ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗೇ 20 ಲಕ್ಷ ರೂಪಾಯಿ DD ರೂಪದಲ್ಲಿ ಲಂಚ ಪಡೆದು ಜೈಲು ಪಾಲಾದರು. ಮುಖ್ಯಮಂತ್ರಿ ಇದ್ದಾಗ ಈ ಜಗತ್ತಿನ ಇತಿಹಾಸದಲ್ಲಿ ಒಬ್ಬ ಪ್ರೆಸೆಂಟ್ ಮುಖ್ಯಮಂತ್ರಿ ಜೈಲು ಪಾಲಾಗಿದ್ದು ಮೊದಲನೇದವರು ಯಡಿಯೂರಪ್ಪನವರು. ಯಡಿಯೂರಪ್ಪ ಮತ್ತು ಅವ್ರ ಮಗನ ವಿಜೇಂದ್ರನ ಭ್ರಷ್ಟಾಚಾರ ಬಗ್ಗೆ ಅಂತೂ ಆಗಿನ ಬಿ ಜೆ ಪಿ ಶಾಸಕ, ಇವತ್ತಿನ ಉಚ್ಚಾಟಿತ ಶಾಸಕರು, ನಮ್ಮ ನಗರ ಶಾಸಕರು ಬಸನಗೌಡರು ಸಹಿತ ಜಗಜ್ಜಾರವಾಗಿ ದಿನಾಲೂ ಹೇಳ್ತಿರ್ತಾರೆ. ಬಿ ಜೆ ಪಿ ಚಿಹ್ನೆಯಿಂದ ಆರಿಸಿ ಬಂದಾರ ಅವರು. ಬಿ ಜೆ ಪಿಯವರು ಭಾಳ ಪ್ರಾಮಾಣಿಕರಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಡೀ ರಾಷ್ಟ್ರದ ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತು ಬಿ ಜೆ ಪಿಯ ಕೋಟಿ ಹಣ ಖರ್ಚು ಮಾಡಿ ಸ್ವಂತ ಆಫೀಸುಗಳನ್ನು ಕಟ್ಟಿದ್ದಾರೆ. ಇದೆಲ್ಲಿ ಹಣ? ಪವಿತ್ರ ಹಣನಾ? ಇದು ಭ್ರಷ್ಟಾಚಾರದ ಹಣನೇ. ಭ್ರಷ್ಟಾಚಾರವನ್ನು ಮುಚ್ಚಾಕಲಿಕ್ಕೆ ಕಾಂಗ್ರೆಸ್ ಸರ್ಕಾರ ತಂದಂಥ, ಹಿಂದಿನ UPA ಸರ್ಕಾರ ತಂದಂಥ ಮಾಹಿತಿ ಹಕ್ಕು ಕಾಯ್ದೆ ದುರ್ಬಲಗೊಳಿಸ್ತಾ ಇದ್ದಾರೆ ದಿನನಿತ್ಯ. ಅದಕ್ಕೆ ಇಡೀ ಭಾರತ ಸರ್ಕಾರದ ಯಾರೂ ಮಾತಾಡಬೇಡ್ರಿ. ಹಿಂದೆ ಇಡೀ ಭಾರತ ಸರ್ಕಾರದ ಎಲೆಕ್ಟ್ರೋಲ್ ಬಾಂಡ್ ಕಾಯ್ದೆ ಮಾಡಿದವರು ಇವರು, ಆ ಬಾಂಡ್ಗಳ ಬಿಡುಗಡೆ ಮಾಡಿದವರು ಇವರು, ಆ ಬಾಂಡ್ಗಳ ಮುಖಾಂತರ ಕೋಟಿ ಲಕ್ಷಗಟ್ಟಲೆ ಕೋಟಿ ರೂಪಾಯಿ ಭ್ರಷ್ಟಾಚಾರದ ಹಣ ಸಂಗ್ರಹಿಸಿದವರು ಇವರು, ಉದ್ಯಮಿಗಳನ್ನು ಹೆದರಿಸಿ, ಕಾಂಟ್ರಾಕ್ಟ್ಗಳನ್ನು ಹೆದರಿಸಿ ಅಲ್ಲಿ ಫಂಡ್ ತೊಗೊಂಡವರು ಇವರು. ಇದೆಲ್ಲ ಸುಪ್ರೀಂ ಕೋರ್ಟ್ದ ಆದೇಶ ಪ್ರಕಾರ ಇಡೀ ದೇಶದ ಜಗಜ್ಜಾರಾಗಿದೆ. ಇವರು ಭ್ರಷ್ಟಾಚಾರದ ಮುಖವಾಡ ಬಯಲಾಗಿದೆ. ಎಲ್ಲಿಂದ ಬರ್ತಿದೆಲ್ಲ? ಇವರು ಪ್ರಾಮಾಣಿಕರಿದ್ರೆ ಇವತ್ತಿಗೂ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಮಾಡಿದಂಥ PM ಕೇರ್ ಫಂಡ್ ಅದನ್ನು ಡಿಕ್ಲೇರೇ ಮಾಡ್ತಾ ಇಲ್ಲ. ಅದು ಯಾರೂ ಕೇಳಬಾರ್ದಂತ ಕಾಯ್ದೆನೇ ಮಾಡಿಬಿಟ್ಟಿದ್ದಾರೆ. ಯಾರೂ ಕೇಳಬಾರ್ದಂತ ಕಾಯ್ದೆ ಮಾಡಿದ್ರೆ ಅದು ಮುಚ್ಚಾಕಲಿಕ್ಕೆಲ್ಲ ಭ್ರಷ್ಟಾಚಾರ ಮುಚ್ಚಾಕಲಿಕ್ಕೆ ಮಾಡಿದಂಥ ಕಾಯ್ದೆ ಅದು. UPA ಸರ್ಕಾರ, ಕಾಂಗ್ರೆಸ್ UPA ಸರ್ಕಾರ ಭ್ರಷ್ಟಾಚಾರ ಹೊರಗೆ ಬರಬೇಕು, ಜನ ಭ್ರಷ್ಟಾಚಾರದಿಂದ ಮುಕ್ತರಾಗಬೇಕಂತ ತಿಳ್ಕೊಂಡು ಮಾಹಿತಿ ಹಕ್ಕು ಕಾಯ್ದೆ ತಂತು, ಲೋಕಾಯುಕ್ತ ಕಾಯ್ದೆ ತಂತು, ಲೋಕಪಾಲ್ ಕಾಯ್ದೆ ತಂತು. 12 ವರ್ಷಗಳ ಕಾಲ ಇವತ್ತು ಪ್ರಧಾನಮಂತ್ರಿ ಆದಂಥವ್ರು ಒಂದು ಲೋಕಪಾಲ್ ನೇಮಕ ಮಾಡೋಕ್ಕಾಗಿಲ್ಲ ಇವತ್ತು ಭಾರತ ದೇಶದಲ್ಲಿ. ಯಾಕಾಗಿಲ್ಲ? ಇದೇ ಅಣ್ಣಾ ಹಜಾರೆ ಅವರು ಭಾಳ ಜನ ಹೋರಾಟಗಾರರು ಲೋಕಪಾಲ್ ಮಾಡಿ ಅಂಥೇಳಿ ಹೋರಾಟ ಮಾಡಿದ್ರು.
ಸರ್ಕಾರವನ್ನು ಲೋಕಪಾಲ್ ಮಾಡೋ ಸಲುವಾಗೇನೆ ಹೊಸ ಸರ್ಕಾರ ತಂದರು ಬಿ ಜೆ ಪಿದು. ಆದರೆ ಇವತ್ತಿಗೂ ಲೋಕಪಾಲ್ ಮಾಡಿಲ್ಲ. ಎಂಥ ಅನ್ಯಾಯ ಇದು! ಯಾರೂ ಪ್ರಶ್ನೆ ಮಾಡೋಕ್ಕೆ ತಯಾರಿಲ್ಲ. ಅವ್ರು ಇನ್ನೊಬ್ಬರ ಬಗ್ಗೆನೇ ಹೇಳ್ತಾರೆ ಹೊರತಾಗಿ ತಮ್ಮದು ತಾವು ನೋಡ್ಕೊಳ್ತಾ ಇಲ್ಲ. ಅವರು ಇವತ್ತಿಗೂ ಲೋಕಪಾಲ್ ಮಾಡೋಕ್ಕೆ ರೆಡಿ ಇಲ್ಲ. ಬಿ ಜೆ ಪಿ ಅಕೌಂಟದಲ್ಲಿ ಇವತ್ತು ಅತಿ ಹೆಚ್ಚಿನ ಹಣ ಇದೆ, ದೇಣಿಗೆ ಹಣ 10,000 ಕೋಟಿಗೆ ಮೇಲ್ಪಟ್ಟು. ಮಾಹಿತಿ ಹಕ್ಕಿನಲ್ಲಿ ಲೋಕಸಭೆಯಲ್ಲಿ ಕೊಟ್ಟಂಥ ಮಾಹಿತಿ ಇದು, ಸಚಿವರುಗಳು ಎಂ ಪಿಗಳಿಗೆ ಕೊಟ್ಟಂಥ ಮಾಹಿತಿ ಇದು. 10,000 ಕೋಟಿ ಹಣ ಎಲ್ಲಿಂದ ಬಂತು? ಇವತ್ತು ದೆಹಲಿನಲ್ಲಿ ಬಿ ಜೆ ಪಿಯ ಅಂತಾರಾಷ್ಟ್ರೀಯ ಮಟ್ಟದ ಒಂದು ದೊಡ್ಡ ಆಫೀಸ್ ಕಟ್ಟಿದ್ದಾರೆ ಬಿ ಜೆ ಪಿದು. ಆ ಆಫೀಸ್ ಕಟ್ಟಲು ದುಡ್ಡು ಎಲ್ಲಿಂದ ಬಂತು? ಇದರ ಮಾತ್ರ ಸಂಸ್ಥೆ ನೂರಾರು ಕೋಟಿ ರೂಪಾಯಿ, ಸಾವಿರಾರು ಕೋಟಿ ಆಗಿರ್ಬೋದು, ಅಷ್ಟು ಖರ್ಚು ಮಾಡಿ RSS ಕಚೇರಿ ಕಟ್ಟಿದ್ದಾರೆ, ಕೇಂದ್ರ ಕಚೇರಿ. ಅದೆಲ್ಲಿಂದ ಬಂತು? ಎಲ್ಲ ಭ್ರಷ್ಟಾಚಾರದಿಂದ ಮಾಡಿದ್ದು. ಬಿ ಜೆ ಪಿ ಹುಟ್ಟಿದ್ದೇ ಭ್ರಷ್ಟಾಚಾರದಿಂದೇ. ಯಾಕಂದ್ರೆ ಅವರು ಪ್ರಾರಂಭ ಮಾಡಿದವರೇ ಅವರೇ ಭ್ರಷ್ಟಾಚಾರ. ಮತ್ತೆ ಹೇಳ್ತಾರೆ ಬೇರೆದವರಿಗೆ ನೀವು ಭ್ರಷ್ಟಾಚಾರ ಮಾಡಿದ್ರಿ. ಕಾಂಗ್ರೆಸ್ದವರು ಸಚಿವರನ್ನು, ಎಂ ಪಿಗಳನ್ನು ಭ್ರಷ್ಟಾಚಾರದ ವಿಷಯದಲ್ಲಿ ಅರೆಸ್ಟ್ ಮಾಡಿದ್ದಿದೆ. ತಮಿಳುನಾಡಿನ ಕನ್ಮೋಳಿ ಇರ್ಬೋದು, ರಾಜಾ ಇರ್ಬೋದು, ಇಂದು ಭಾಳ ಜನ ಭ್ರಷ್ಟಾಚಾರದಲ್ಲಿ ಶಾಸಕರನ್ನ, ಸಂಸದರನ್ನು ಅರೆಸ್ಟ್ ಮಾಡಿ ಕೇಸ್ ಹಾಕಿದ್ರು. ಅದನ್ನೆಲ್ಲ ಇವ್ರಿಗೆ ನೆನಪಿಲ್ಲ, ಅದನ್ನೆಲ್ಲ ಮಾತಾಡೋದಿಲ್ಲ ಯಾರು. ಇವೆಲ್ಲ ಎಲ್ಲಿಯೂ ಬಂದು ಒಂದು ವೇಳೆ ಪ್ರಾಮಾಣಿಕರಿದ್ದರೆ ಪ್ರಧಾನಮಂತ್ರಿಗಳು PM ಕೇರ್ ಫಂಡನ್ನು ಡಿಕ್ಲೇರ್ ಮಾಡಬೇಕು. ಅದ್ರಾಗ ಹಣ ಎಲ್ಲಿ ಬಂತು? ಇವತ್ತಿಗೆ ಕೊರೋನಾ ಬಂದು ಎಷ್ಟು ವರ್ಷ ಆಯಿತು? 5 ವರ್ಷಗಳ ಕಾಲ ಅದಕ್ಕೆ ಹಣ ಎಲ್ಲಿಂದ ಬಂತು, ಎಷ್ಟು ಬಂತು, ಆಮೇಲೆ ಬಿ ಜೆ ಪಿ ದೇಣಿಗೆ ಯಾರ್ಯಾರು ಕೊಟ್ಟರು ಡಿಕ್ಲೇರ್ ಮಾಡಲಿ. ಸತ್ಯ ಹರಿಶ್ಚಂದ್ರನಿಂದ ಉದರದಿಂದ ಬಂದವರು ಇದೆಲ್ಲ ಜನರ ಹತ್ರ ಬಿಚ್ಚಿಡಬೇಕು ಅಂಥೇಳಿ ನಾವು ಆಗ್ರಹ ಮಾಡ್ತೀವಿ.